ಚಂದನ ವಾಹಿನಿಯಲ್ಲಿ ಸಂವೇದ ಈ ಕಲಿಕಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಸ್ವಾಗತವನ್ನು ಕೋರ್ತಾ ಎರಡನೇ ಅವಧಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಈಗಾಗಲೇ ನಾವು 9ನೇ ತರಗತಿಯ ನೈಸರ್ಗಿಕ ಸಂಪನ್ಮೂಲಗಳು ಘಟಕದ 1ನೇ ಅವಧಿಯನ್ನು ಮುಗಿಸಿದ್ದೀವಿ ಇಂದಿನ ತರಗತಿಯಲ್ಲಿ. ಇವಾಗ ಎರಡನೇ ಅವಧಿಯಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲ ಘಟಕದಲ್ಲಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪುಟ ಸಂಖ್ಯೆ 57ರಿಂದ 68ರವರೆಗೂ ಇರತಕ್ಕಂಥ ಕಲಿಕಾಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಮಕ್ಕಳ. ಈ ಒಂದು ಅವಧಿಯಲ್ಲಿ ನಾವು ಮತ್ತೊಂದು ಅತ್ಯಮೂಲ್ಯ ಸಂಪನ್ಮೂಲವಾಗಿರ್ತಕ್ಕಂಥ ಮಣ್ಣು, ಆ ಮಣ್ಣಿನಲ್ಲಿರ್ತಕ್ಕಂಥ ಖನಿಜ ಸಂಪತ್ತುಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಂತರ ಜೀವಭೂ ರಾಸಾಯನಿಕ ಚಕ್ರಗಳು. ಜೀವಭೂ ರಾಸಾಯನಿಕ ಚಕ್ರಗಳು ಅಂದರೆ ಏನು? ಆ ಜೀವಭೂ ರಾಸಾಯನಿಕ ಚಕ್ರಗಳಲ್ಲಿ ಪ್ರಮುಖವಾಗಿ 3 ಚಕ್ರಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಮೊದಲನೇದಾಗಿ ಜಲಚಕ್ರ, ಎರಡನೇದಾಗಿ ನೈಟ್ರೋಜನ್ ಚಕ್ರ, ಮೂರನೇದಾಗಿ ಕಾರ್ಬನ್ ಚಕ್ರ. ಇದರ ಜೊತೆಗೆ ಹಸಿರುಮನೆ ಪರಿಣಾಮ ಮತ್ತು ಇದರ ನಂತರ ಆಕ್ಸಿಜನ್ ಚಕ್ರವನ್ನು ನಾವು ಅಭ್ಯಾಸ ಮಾಡಲಿದ್ದೀವಿ. ಕೊನೆಯದಾಗಿ ಓಝೋನ್ ಪದರ, ಅದರ ಪ್ರಾಮುಖ್ಯತೆ, ಎಲ್ಲ ಅಂಶಗಳನ್ನು ಈ ಒಂದು ಅವಧಿಯಲ್ಲಿ ನಾವು ಕಲಿಯೋಣ ಮಕ್ಕಳೇ. ಇದರಲ್ಲಿ ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಗಾಳಿ ಮತ್ತು ನೀರಿನ ಬಗ್ಗೆ ಮೂಲಾಗ್ರವಾಗಿ ಚರ್ಚೆ ಮಾಡಿದ್ದೀವಿ. ಈ ಅವಧಿಯಲ್ಲಿ ನಾವೀಗ ಮಣ್ಣಿನಲ್ಲಿರ್ತಕ್ಕಂಥ ಖನಿಜ ಸಂಪತ್ತು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಮಕ್ಕಳೇ. ಇಲ್ಲಿ ನೋಡಿ, ಶಿಲಾಗೋಳದ 3 ಪದರಗಳು ಈ ಒಂದು ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಆ 3 ಪದರಗಳಲ್ಲಿ ಅತ್ಯಂತ ಮೇಲಿನ ಪದರ ಏನಿದೆ ಅದನ್ನು ನಾವು ತೊಗಟೆ, ಭೂತೊಗಟೆ ಅಂತ ಕರಿತೀವಿ. ತೊಗಟೆ ಆದ ನಂತರ ಮ್ಯಾಂಟಲ್ ಬರ್ತದೆ. ಮ್ಯಾಂಟಲ್ ನಂತರ ಒಳಭಾಗದ ಪದರ ಬರ್ತದೆ, ಅದನ್ನು ನಾವು ತಿರುಳು ಅಂತ ಕರಿತೀವಿ. ತಿರುಳು, ಮ್ಯಾಂಟಲ್ ಮತ್ತು ತೊಗಟೆ, ಈ 3 ಪದರಗಳಿದ್ದಾವೆ. ಅದರಲ್ಲಿ ಮ್ಯಾಂಟಲ್ನಲ್ಲಿ ಹೊರ ಮ್ಯಾಂಟಲ್, ಒಳ ಮ್ಯಾಂಟಲ್, ಅದೇ ಥರ ತಿರುಳಿನಲ್ಲಿ ಒಳ ತಿರುಳು, ಹೊರ ತಿರುಳು ಬರ್ತದೆ. ಓಕೆ, ಇದರಲ್ಲಿ ಮಣ್ಣು ಎಲ್ಲಿರುತ್ತೆ? ನಿಮಗೆಲ್ಲ ಗೊತ್ತಿದೆ, ಮಣ್ಣು ಭೂಮಿಯ ಅತ್ಯಂತ ಮೇಲಿನ ಪದರ ಅಲ್ವಾ? ಅದು ಭೂತೊಗಟೆಯ ಮೇಲ್ಭಾಗದಲ್ಲಿ ಇರ್ತದೆ ಅಲ್ವಾ? ಮಣ್ಣು ಒಂದು ಪ್ರದೇಶದ ಜೀವ ವೈವಿಧ್ಯತೆಯನ್ನು ನಿರ್ಧರಿಸುವಂತಹ ಅತ್ಯಂತ ಪ್ರಮುಖವಾದ ಅಂಶಗಳಲ್ಲಿ ಒಂದು. ಶಿಲಾಗೋಳದ ಅತ್ಯಂತ ಹೊರಪದರವಾಗಿರ್ತಕ್ಕಂಥ ಭೂತೊಗಟೆಯ ಮೇಲಿನ ಹೊದಿಕೆಯೇ ಮಣ್ಣು. ಓಕೆ, ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ನೋಡೋಣ. ಭೂಮೇಲ್ಮೈನಲ್ಲಿರ್ತಕ್ಕಂಥ ಬಂಡೆಗಳು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪ್ರಕ್ರಿಯೆಗಳಿಗೆ ಒಳಗಾಗಿ ಛಿದ್ರೀಕರಣಗೊಂಡು ಮಣ್ಣು ರೂಪುಗೊಳ್ಳುತ್ತದೆ. ಹಾಗಾಗಿ ಶಿಲೆಗಳ ಶಿಥಿಲೀಕರಣ ಅಥವಾ ಛಿದ್ರೀಕರಣ ಮಣ್ಣು ರೂಪುಗೊಳ್ಳಲು ಪ್ರಮುಖವಾದಂಥ ಕಾರಣ. ಮಕ್ಕಳೇ, ಈ ಮಣ್ಣು ರೂಪುಗೊಳ್ಳಲು ಪ್ರಮುಖವಾಗಿ 4 ಅಂಶಗಳು ಕಾರಣವಾಗ್ತವೆ. ಈ ಅಂಶಗಳು ಯಾವಪ್ಪ ಅಂದರೆ ಸೌರಶಕ್ತಿ, ಸೂರ್ಯನಿಂದ ಬರ್ತಕ್ಕಂಥ ಉಷ್ಣಶಕ್ತಿ ಬಂಡೆಗಳನ್ನು ಶಿಥಿಲೀಕರಣಗೊಳಿಸಲು ನೆರವಾಗ್ತದೆ. ಜೊತೆಗೆ ಹರಿಯುವ ನೀರಿನಿಂದ ಬಂಡೆಗಳು ಸವೆತಕ್ಕೆ ಒಳಗಾಗಿ ಅದರಿಂದಲೂ ಮಣ್ಣು ರೂಪುಗೊಳ್ಳುತ್ತದೆ. ಮತ್ತು ಗಾಳಿ, ಬೀಸುವ ಗಾಳಿಯೂ ಸಹ ಮಣ್ಣು ರೂಪುಗೊಳ್ಳಲು ಪ್ರಮುಖವಾದ ಕಾರಣವಾಗ್ತದೆ. ಜೊತೆಗೆ ಜೀವಿಗಳು, ನಿಮಗೆಲ್ಲ ಗೊತ್ತಿರ್ಬೋದು, ಬಂಡೆಗಳ ಮೇಲೆ ಬೆಳೀತಕ್ಕಂತಹ ಕಲ್ಲು ಹೂವುಗಳು. ಈ ಕಲ್ಲು ಹೂವುಗಳು ಶಿಲೆಗಳನ್ನು, ಬಂಡೆಗಳನ್ನು ಶಿಥಿಲೀಕರಣಕ್ಕೆ ಒಳಪಡಿಸ್ತವೆ. ಇಲ್ಲಿ ನೋಡಿ, ಸಾಯಿಲ್ ಪ್ರೊಫೈಲ್ ನೋಡ್ತಾ ಇದ್ದೀವಿ. ಇಲ್ಲಿ ಮಣ್ಣಿನ ಹಂತಗಳನ್ನು ನೋಡ್ತಾ ಇದ್ದೀವಿ. ಈ ಮಣ್ಣಿನ ರಚನೆ ಹೇಗಿರ್ತದೆ ನೋಡೋಣ ನಾವು ಮಕ್ಕಳೇ. ಮಣ್ಣು ಒಂದು ಮಿಶ್ರಣ. ಮಣ್ಣಿನಲ್ಲಿ ಹಲವಾರು ಜೈವಿಕ, ರಾಸಾಯನಿಕ ವಸ್ತುಗಳು ಬೆರೆತಿರ್ತವೆ. ಅದರಲ್ಲಿ ಪ್ರಮುಖವಾಗಿ ಹ್ಯೂಮಸ್, ಮರಳು, ಶಿಲೆಯ ಸಣ್ಣ ಕಣಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಪ್ರಮುಖವಾಗಿ ಕಂಡುಬರ್ತವೆ. ಮಕ್ಕಳೇ, ಮಣ್ಣಿನ ಅತ್ಯಂತ ಮೇಲ್ಭಾಗದಲ್ಲಿ ಅರೆಕೊಳೆತ ಜೈವಿಕ ಅಂಶಗಳು ಕಂಡುಬರ್ತವೆ ಅಲ್ವಾ? ಸಸ್ಯಗಳು, ಪ್ರಾಣಿಗಳು ಸತ್ತ ನಂತರ ಅವುಗಳು ವಿಘಟನೆ ಆಗ್ತಾ ಇರ್ತವೆ ಅಲ್ವಾ?
ಈ ರೀತಿ ಅರೆ ಕೊಳೆತಂತಹ ಜೈವಿಕ ಅಂಶಗಳನ್ನು ನಾವು ಹ್ಯೂಮಸ್ ಅಂತ ಕರಿತೀವಿ. ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಈ ಅಂಶಗಳನ್ನು ನೋಟ್ ಮಾಡ್ಕೊಳ್ಳಿ. ಓಕೆ. ಮಣ್ಣಿನ ಮಾಲಿನ್ಯ. ಮಕ್ಕಳೇ, ಇವತ್ತು ಮಣ್ಣು ಮಾಲಿನ್ಯಕ್ಕೆ ಒಳಗಾಗಿದೆ. ಇದಕ್ಕೂ ಪ್ರಮುಖ ಕಾರಣ ಮಾನವನ ಚಟುವಟಿಕೆಗಳೇ. ಮಾನವ ಕೃಷಿಯಲ್ಲಿ ಬಳಸ್ತಕ್ಕಂಥ ರಸಗೊಬ್ಬರಗಳು, ಕ್ರಿಮಿನಾಶಕಗಳು ಏನಿದಾವೆ ಅವುಗಳ ಉಳಿಕೆಗಳು ಮತ್ತು ಪ್ಲಾಸ್ಟಿಕ್ನಂತಹ ಜೈವಿಕ ವಿಘಟನೆಯಾಗದ ತ್ಯಾಜ್ಯ ವಸ್ತುಗಳು ಏನು ಮಾಡ್ತವೆ, ಮಣ್ಣನ್ನು ಮಲಿನಗೊಳಿಸ್ತವೆ. ಇದರಿಂದಾಗಿ ಏನಾಗುತ್ತೆ, ಮಣ್ಣಿನ ಹ್ಯೂಮಸ್ ಹೆಮ್ಮಣ್ಣು ಮತ್ತು ಪೋಷಕಾಂಶಗಳನ್ನು ನವೀಕರಿಸುವಂಥ ಸೂಕ್ಷ್ಮ ಜೀವಿಗಳು ನಾಶವಾಗ್ತವೆ ಮತ್ತು ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಂಡು ಬರಡಾಗೋಗ್ತದೆ. ಮಕ್ಕಳೇ, ಮಣ್ಣಿನ ಸವೆತ. ಮಣ್ಣು ಒಂದು ಅತ್ಯಮೂಲ್ಯ ಸಂಪನ್ಮೂಲ. 1 ಇಂಚು ಮಣ್ಣು ರಚನೆಯಾಗಲಿಕ್ಕೆ ಸುಮಾರು 1,00,000 ವರ್ಷಗಳು ಬೇಕಾಗ್ತದೆ ಅಂತ ಹೇಳ್ತಾರೆ. ಓಕೆ. ಹರಿಯುವ ನೀರು ಮತ್ತು ಗಾಳಿ ಮಣ್ಣಿನ ಸಣ್ಣ ಕಣಗಳನ್ನು ತಮ್ಮೊಂದಿಗೆ ಕೊಂಡೊಯ್ತವೆ. ಈ ಒಂದು ಪ್ರಕ್ರಿಯೆಯನ್ನೇ ನಾವು ಮಣ್ಣಿನ ಸವೆತ ಎಂದು ಕರಿತೀವಿ. ಓಕೆ ಮಕ್ಕಳೇ, ಮಣ್ಣಿನ ಸವೆತವನ್ನು ತಡೆಯುವಲ್ಲಿ ಸಸ್ಯದ ಬೇರುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅಂದರೆ ಸಸ್ಯದ ಹೊದಿಕೆ ಇದ್ದರೆ ಆ ಒಂದು ಪ್ರದೇಶದಲ್ಲಿ ಮಣ್ಣಿನ ಸವೆತ ಆಗೋದಿಲ್ಲ. ಉದಾಹರಣೆಗೆ ದಟ್ಟವಾಗಿರ್ತಕ್ಕಂಥ ಒಂದು ಕಾಡು, ಹುಲ್ಲುಗಾವಲು ಇದ್ದರೆ ಆ ಸಸ್ಯಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಕೊಳ್ತವೆ. ಹಾಗಾಗಿ ಮಣ್ಣಿನ ಸವೆತವನ್ನು ತಡೆಯುವಲ್ಲಿ ಸಸ್ಯದ ಬೇರುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನೋಡಿ, ಅರಣ್ಯ ನಾಶಕ್ಕೂ ಮಣ್ಣಿನ ಸವೆತಕ್ಕೂ ನೇರ ಸಂಬಂಧ ಇದೆ. ಮಕ್ಕಳೇ, ಈಗ ಜೀವಭೂ ರಾಸಾಯನಿಕ ಚಕ್ರಗಳು ಅಂದರೆ ಏನು? ಆ ಜೀವಭೂ ರಾಸಾಯನಿಕ ಚಕ್ರಗಳಲ್ಲಿ ನಾವು ಈ ಒಂದು ಅವಧಿಯಲ್ಲಿ 4 ಚಕ್ರಗಳ ಬಗ್ಗೆ ಅಭ್ಯಾಸ ಮಾಡಲಿದ್ದೀವಿ. ಮೊದಲಿಗೆ ಜೀವಭೂ ರಾಸಾಯನಿಕ ಚಕ್ರಗಳು ಅಂದ್ರೇನು ನೋಡೋಣ. ಮಕ್ಕಳೇ, ಜೀವಮಂಡಲ ಅಥವಾ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪೋಷಕ ವಸ್ತುಗಳ ಚಕ್ರೀಯ ಚಲನೆಯನ್ನು ನಾವು ಜೀವಭೂ ರಾಸಾಯನಿಕ ಚಕ್ರಗಳು ಅಂತ ಕರಿತೀವಿ. ಮಕ್ಕಳೇ, ಈ ಅಜೈವಿಕ ಘಟಕಗಳಾಗಿರ್ತಕ್ಕಂಥ ವಾಯುಗಳು, ಅಜೈವಿಕ ಘಟಕಗಳು ಯಾವ್ಯಾವು? ವಾಯುಗುಳ, ಜಲಗುಳ ಮತ್ತು ಶಿಲಾಗುಳ. ಈ ಅಜೈವಿಕ ಘಟಕಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಂಗ್ರಹ ಮೂಲವನ್ನು ಪ್ರತಿನಿಧಿಸಿದ್ರೆ, ಜೈವಿಕ ಘಟಕಗಳಾಗಿರ್ತಕ್ಕಂಥ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಪೋಷಕಾಂಶಗಳ ವಿನಿಮಯ ಮೂಲವನ್ನು ಪ್ರತಿನಿಧಿಸ್ತವೆ. ಅಂದರೆ ಯಾವುದೇ ಒಂದು ಜೀವಭೂ ರಾಸಾಯನಿಕ ಚಕ್ರದಲ್ಲಿ 2 ಮೂಲಗಳಿರ್ತವೆ. ಒಂದು ಸಂಗ್ರಹ ಮೂಲ, ಅದು ಅಜೈವಿಕ ಘಟಕವನ್ನು ಪ್ರತಿನಿಧಿಸ್ತದೆ. ಇನ್ನೊಂದು ವಿನಿಮಯ ಮೂಲ, ಅದು ಜೀವಿಗಳನ್ನು ಅಥವಾ ಜೈವಿಕ ಘಟಕಗಳನ್ನು ಪ್ರತಿನಿಧಿಸ್ತದೆ. ಮಕ್ಕಳ, ಇಲ್ಲಿ ನೋಡಿ, ಯಾವುದೇ ಒಂದು ಜೀವಭೂ ರಾಸಾಯನಿಕ ಚಕ್ರದಲ್ಲಿ ಪೋಷಕಾಂಶಗಳು ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ ಮತ್ತೆ ವಾಪಸ್ ವಿನಿಮಯ ಮೂಲದಿಂದ ಸಂಗ್ರಹ ಮೂಲಕ್ಕೆ ಚಕ್ರೀಯವಾಗಿ ಚಲಿಸ್ತಾ ಇರ್ತವೆ. ಇಲ್ಲಿ 2 ಪ್ರಕ್ರಿಯೆಗಳು ಬರ್ತವೆ ಮಕ್ಕಳೇ. ನೋಡಿ, ನೀವು ಪೋಷಕಾಂಶಗಳು ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ ಚಲಿಸುವ ಕ್ರಿಯೆಯನ್ನು ನಾವು ಸ್ಥಿರೀಕರಣ ಕ್ರಿಯೆ ಅಂತ ಕರಿತೀವಿ. ಅದೇ ಥರ ಪೋಷಕಾಂಶಗಳು ವಿನಿಮಯ ಮೂಲದಿಂದ ಸಂಗ್ರಹ ಮೂಲಕ್ಕೆ ವಾಪಸ್ ಬರ್ತಕ್ಕಂಥ ಪ್ರಕ್ರಿಯೆಯನ್ನು ಮರುಚಕ್ರೀಕರಣ ಅಂತ ಕರಿತೀವಿ. ಮಕ್ಕಳೇ, ಮೊದಲಿಗೆ ನಾವು ಜಲಚಕ್ರವನ್ನು ಅರ್ಥ ಮಾಡ್ಕೊಳ್ಳೋಣ. ನೀರು ಭೂಮಿಯ ಮೇಲೆ ಸಾಗರ ಸಮುದ್ರಗಳಲ್ಲಿ ಯಥೇಚ್ಛವಾಗಿ ಸಂಗ್ರಹವಾಗಿದೆ. ಭೂಮಿಯ ಮೇಲ್ಮೈನ 70% ಸಾಗರ ಸಮುದ್ರಗಳು ಆವರಿಸಿದ್ದೇವೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಮಕ್ಕಳೇ, ಅಲ್ವಾ? ಈ ಜಲಮೂಲಗಳಿಂದ ನೀರು ಸೂರ್ಯನ ಕಿರಣಗಳು ಬಿದ್ದಾಗ ಏನಾಗುತ್ತೆ, ಆವಿ ಆಗ್ತಾ ಇರುತ್ತೆ. ಈ ಆವಿಯಾದಂಥ ನೀರು ವಾತಾವರಣದಲ್ಲಿ ಮೇಲೆ ಹೋಗುತ್ತೆ, ಅದು ತಂಪಾಗ್ತಾ ಹೋಗುತ್ತೆ. ನೀವು ಈಗಾಗಲೇ ಇಂದಿನ ಅವಧಿಯಲ್ಲಿ ಸಂವಹನ ಪ್ರವಾಹದಲ್ಲಿ ತಿಳ್ಕೊಂಡಿದ್ದೀರ. ಸಂವಹನ ಪ್ರವಾಹದಲ್ಲಿ ನೀರಾವಿ ಮೇಲೆ ಹೋದಂತೆ ಏನಾಗುತ್ತೆ, ಅದು ತಂಪಾಗಿ ಸಾಂದ್ರೀಕರಣಗೊಳ್ತದೆ. ಸಾಂದ್ರೀಕರಣಗೊಂಡು ಏನಾಗುತ್ತೆ, ನೀರಿನ ಹನಿಗಳಾಗ್ತವೆ. ನೀರಿನ ಹನಿಗಳು ಧೂಳಿನ ಕಣಗಳ ಸುತ್ತ ಮತ್ತೆ ಘನೀಭವಿಸಿ ಮೋಡಗಳು ರಚನೆಯಾಗ್ತವೆ ಅನ್ನೋದನ್ನು ನೀವೀಗಾಗಲೇ ಇಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀರ, ಅಲ್ವಾ? ಈ ರೀತಿ
ಜಲಮೂಲಗಳಿಂದ ಆವಿಯಾದಂತಹ ನೀರು ವಾತಾವರಣದ ಮೇಲೆ ಹೋದಾಗ ಸಾಂದ್ರೀಕರಣಗೊಂಡು ಮೋಡಗಳಾಗ್ತವೆ. ಇದಷ್ಟೇ ಅಲ್ಲ, ಸಸ್ಯಗಳು ಬಾಷ್ಪೀಭವನ ಕ್ರಿಯೆಯಲ್ಲಿಯೂ ನೀರಾವಿಯನ್ನು ವಾತಾವರಣಕ್ಕೆ ಬಿಟ್ಟುಕೊಡ್ತವೆ. ಈ ಪ್ರಕ್ರಿಯೆಯಲ್ಲೂ ಸಹ ನೀರಾವಿ ವಾತಾವರಣಕ್ಕೆ ಸೇರುತ್ತೆ. ಈ ರೀತಿ ವಾತಾವರಣದಲ್ಲಿ ಮೇಲೆ ಹೋದಂಥ ನೀರಾವಿ ತಂಪಾಗಿ ಸಾಂದ್ರೀಕರಣಗೊಂಡು ಮಳೆ ಮೋಡಗಳಾಗ್ತವೆ. ನಂತರ ಏನಾಗುತ್ತೆ, ಮೋಡಗಳಿಂದ ಮಳೆಯಾಗ್ತದೆ ಅಲ್ವಾ. ಮೋಡಗಳು ದಟ್ಟೈಸಿದಾಗ ಮಳೆ ಬರುತ್ತೆ. ಆ ಮಳೆಯ ಬಹುತೇಕ ಭಾಗ ಭೂಮಿಯ ಮೇಲ್ಮೈಯನ್ನು 70 ಭಾಗ ಸಾಗರ ಸಮುದ್ರಗಳೇ ಆವರಿಸಿರೋದ್ರಿಂದ ಮತ್ತೆ ವಾಪಸ್ ಸಮುದ್ರಕ್ಕೆ ಬೀಳುತ್ತೆ. ಇನ್ನು ಭೂಮಿಯ ಮೇಲೆ ಬಿದ್ದಂತಹ ನೀರು, ಆ ಭೂಮಿಯ ಮೇಲೆ ಬಿದ್ದಂಥ ನೀರಿನಲ್ಲಿ ಸ್ವಲ್ಪ ಭಾಗ ಭೂಮಿಯಲ್ಲಿ ಇಂಗಿ ಅಂತರ್ಜಲವನ್ನು ಸೇರ್ತದೆ. ಇನ್ನು ಸಸ್ಯಗಳು ಪ್ರಾಣಿಗಳು ತಮಗೆ ಬೇಕಾದಂಥ ನೀರನ್ನು ಬಳಸ್ಕೊಳ್ತವೆ. ಇನ್ನು ಉಳಿದ ನೀರು ನದಿಗಳ ಮೂಲಕ ವಾಪಸ್ ಸಾಗರಗಳಿಗೆ ಹೋಗಿ ಸೇರ್ತದೆ. ಈ ರೀತಿ ಜಲಚಕ್ರ ನಿರಂತರವಾಗಿ ನಡೀತಾ ಇರ್ತದೆ. ಮಕ್ಕಳೇ, ಈಗ ಎರಡನೇ ಚಕ್ರ ನೈಟ್ರೋಜನ್ ಚಕ್ರ. ವಾತಾವರಣದಲ್ಲಿ ನೈಟ್ರೋಜನ್ ಅನಿಲ ರೂಪದಲ್ಲಿ ಇದೆ. 2 ನೈಟ್ರೋಜನ್ ಪರಮಾಣುಗಳು ಸೇರಿ ನೈಟ್ರೋಜನ್ ಅಣು ವಾತಾವರಣದಲ್ಲಿ ಇದೆ, ಅನಿಲ ರೂಪದಲ್ಲಿ ಇದೆ. ಅದು 78% ಇದೆ ವಾತಾವರಣದಲ್ಲಿ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಮಕ್ಕಳ. ಈ ರೀತಿ ಈ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನಿಲ ನೈಟ್ರೋಜನ್ನ ಸಂಗ್ರಹ ಮೂಲವಾಗಿದೆ. ಈ ನೈಟ್ರೋಜನ್ನನ್ನು ಸಸ್ಯಗಳು ನೇರವಾಗಿ ಬಳಸ್ಕೊಳ್ಳೋದಿಲ್ಲ. ಓಕೆ, ಮೊದಲು ಅದು ಸ್ಥಿರೀಕರಣ ಆಗುತ್ತೆ. ಸ್ಥಿರೀಕರಣದ ನಂತರ ಜೈವಿಕ ಘಟಕಗಳಿಗೆ ಬಂದ ನಂತರ ಅದು ಮತ್ತೆ ಮರುಚಕ್ರೀಕರಣ ಆಗುತ್ತೆ. ಮರುಚಕ್ರೀಕರಣ 3 ಪ್ರಕ್ರಿಯೆಗಳಲ್ಲಿ ಆಗುತ್ತೆ: ಅಮೋನೀಕರಣ, ನೈಟ್ರೀಕರಣ, ಡಿನೈಟ್ರೀಕರಣ ಅಂತೇಳಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಾವು. ಮಕ್ಕಳೇ ನೋಡಿ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನನ್ನು, ಅನಿಲ ರೂಪದ ನೈಟ್ರೋಜನ್ನನ್ನು ಸಸ್ಯಗಳು ನೇರವಾಗಿ ಬಳಸ್ಕೊಳ್ಳೋದಿಲ್ಲ. ಮೊದಲಿಗೆ ಈ ನೈಟ್ರೋಜನ್ ಅನಿಲ ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ನೀಲಿ ಹಸಿರು ಶೈವಲಗಳೇನಿದ್ದಾವೆ, ಆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳಿಂದಾಗಿ ಅದು ಸ್ಥಿರೀಕರಣಗೊಳ್ಳುತ್ತದೆ. ಅದು ಜೈವಿಕ ನೈಟ್ರೋಜನ್ ಸ್ಥಿರೀಕರಣ. ಅನಿಲ ರೂಪದ ನೈಟ್ರೋಜನ್ ನೈಟ್ರೇಟ್ ರೂಪಕ್ಕೆ ಬದಲಾಗುತ್ತೆ. ಈ ಕ್ರಿಯೆಯನ್ನು ನಾವು ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ಅಂತ ಕರಿತೀವಿ. ಈ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆಯಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಬ್ಯಾಕ್ಟೀರಿಯಾಗಳು, ಅಜಟೋಬ್ಯಾಕ್ಟರ್ನಂಥ ಸ್ವತಂತ್ರವಾಗಿ ಜೀವಿಸುವ ಬ್ಯಾಕ್ಟೀರಿಯಾಗಳು, ಜೊತೆಗೆ ಕೆಲವು ನೀಲಿ ಹಸಿರು ಶೈವಲಗಳು ಅಥವಾ ಸಯನೋಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅನಬಿನಾ, ನಾಸ್ಟಾಕ್, ಈ ಥರದ ನೀಲಿ ಹಸಿರು ಶೈವಲ ಅಥವಾ ಸಯನೋಬ್ಯಾಕ್ಟೀರಿಯಾಗಳು, ಜೊತೆಗೆ ಲೆಗ್ಯೂಮ್ ಜಾತಿಯ ಸಸ್ಯಗಳ ಬೇರಿನ ಗಂಟುಗಳಲ್ಲಿ ಇರತಕ್ಕಂತಹ ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ, ಅದು ಸಹ ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಿಸಿ ನೈಟ್ರೇಟ್ ರೂಪಕ್ಕೆ ಪರಿವರ್ತಿಸ್ತದೆ. ಮಕ್ಕಳೇ ನೋಡಿ, ಇಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಹೇಗಾಗ್ತದೆ. ಮೊದಲನೇದಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಾನು ಈಗಾಗಲೇ ವಿವರಣೆ ಮಾಡಿದ್ದೀನಿ ನಿಮಗೆ. ಇಲ್ಲೇನಾಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಅಜಟೋಬ್ಯಾಕ್ಟರ್ನಂಥ ಸ್ವತಂತ್ರವಾಗಿ ಜೀವಿಸುವ ಬ್ಯಾಕ್ಟೀರಿಯಾ ಮತ್ತು ಲೆಗ್ಯೂಮ್ ಜಾತಿಯ ಸಸ್ಯಗಳ ಬೇರಿನ ಗಂಟಿನಲ್ಲಿರುವಂತಹ ರೈಸೋಬಿಯಂನಂತಹ ಬ್ಯಾಕ್ಟೀರಿಯಾಗಳು ವಾತಾವರಣದ ನೈಟ್ರೋಜನನ್ನು ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಇದರ ಜೊತೆಗೆ ಇನ್ನೊಂದು ಭೌತಿಕ ರಾಸಾಯನಿಕ ಪ್ರಕ್ರಿಯೆಯು ನಡೆಯುತ್ತೆ. ಅದನ್ನು ನಾವು ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಅಂತ ಕರಿಬೋದು. ಅದೇಗಾಗುತ್ತೆ ಅಂದರೆ, ಮಿಂಚಿನಲ್ಲಿರ್ತಕ್ಕಂಥ ಅಗಾಧವಾದ ಶಕ್ತಿ ಏನು ಮಾಡುತ್ತೆ, ವಾತಾವರಣದ ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡರ ನಡುವೆ ರಾಸಾಯನಿಕ ಕ್ರಿಯೆಯನ್ನು ಏರ್ಪಡಿಸಿ ವಾತಾವರಣದ ನೈಟ್ರೋಜನನ್ನು ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಮಾಡ್ತದೆ. ಈ ರೀತಿ ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣಕ್ಕೆ ಕಾರಣ ಏನಪ್ಪ ಅಂದರೆ, ಮಿಂಚಿನಲ್ಲಿರ್ತಕ್ಕಂಥ ಅಗಾಧ ಶಕ್ತಿ. ಆ ಶಕ್ತಿಯಿಂದಾಗಿ ನೈಟ್ರೋಜನ್ ಮತ್ತು ಆಕ್ಸಿಜನ್ಗಳ ಸಂಯೋಗವಾಗಿ ನೈಟ್ರೇಟ್ ರೂಪಕ್ಕೆ ಬರ್ತದೆ. ಈ ನೈಟ್ರೇಟ್ ಮಳೆಯ ಮೂಲಕ ಮಣ್ಣಿಗೆ ಬಂದು ಸೇರಿಕೊಳ್ತದೆ. ಈ ರೀತಿ ನೈಟ್ರೇಟ್ ರೂಪಕ್ಕೆ ಬಂದಂತಹ ವಾತಾವರಣದ ಅನಿಲ ರೂಪದ ನೈಟ್ರೋಜನ್ ಮಣ್ಣಿಗೆ ಬಂದಾಗ ಆ ಮಣ್ಣಿನಿಂದ ಸಸ್ಯಗಳು ಆ ನೈಟ್ರೇಟನ್ನು ಹೀರ್ಕೊಳ್ತವೆ. ನೈಟ್ರೇಟ್ ರೂಪದಲ್ಲಿ ಸಸ್ಯಗಳು ಹೀರ್ಕೊಳ್ತವೆ. ಈ ರೀತಿ ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ ನೈಟ್ರೋಜನ್ ನೈಟ್ರೇಟ್ ರೂಪದಲ್ಲಿ ಬರುತ್ತೆ ಸಸ್ಯಗಳ ಮೂಲಕ. ಸಸ್ಯಗಳೇನು ಮಾಡ್ತವೆ, ಈ ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೇಟುಗಳನ್ನು ಹೀರಿಕೊಂಡು ಸಾವಯವ ನೈಟ್ರೋಜನ್ ಸಂಯುಕ್ತಗಳಾಗಿರ್ತಕ್ಕಂಥ ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳು, DNA RNA ಅಂತ ಕರಿತೀವಲ್ಲ, ಈ ಪ್ರೋಟೀನ್ ಮತ್ತು
DNA RNA ಅಂತ ಸಾವಯವ ನೈಟ್ರೋಜನ್ ಸಂಯುಕ್ತಗಳನ್ನು ತಯಾರಿಸ್ತವೆ ಸಸ್ಯಗಳು ಈ ನೈಟ್ರೇಟನ್ನು ಬಳಸ್ಕೊಂಡು. ನಂತರ ಆಹಾರ ಸರಪಳಿಯ ಮೂಲಕ ಏನಾಗುತ್ತೆ, ಈ ಸಾವಯವ ನೈಟ್ರೋಜನ್ ಸಂಯುಕ್ತಗಳು ಅಂದರೆ ಪ್ರೋಟೀನ್ಗಳು ಪ್ರಾಣಿಗಳಿಗೆ ವರ್ಗಾವಣೆ ಆಗ್ತವೆ. ಮಕ್ಕಳೇ, ನಂತರ ಏನಾಗ್ತದೆ, ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತ ನಂತರ, ಅಳಿದು ಹೋದ ನಂತರ ಏನಾಗ್ತದೆ, ಅವುಗಳಲ್ಲಿರ್ತಕ್ಕಂಥ ಸಾವಯವ ನೈಟ್ರೋಜನ್ ಸಂಯುಕ್ತಗಳು ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಂದ ಕೆಳಗಿನ 3 ಮರುಚಕ್ರೀಕರಣ ಕ್ರಿಯೆಗಳಿಂದ ವಾಪಸ್ ವಾತಾವರಣಕ್ಕೆ ನೈಟ್ರೋಜನ್ ಅನಿಲ ರೂಪಕ್ಕೆ ಪರಿವರ್ತನೆಗೊಳ್ತವೆ. ಈ ರೀತಿ ನೈಟ್ರೋಜನ್ ಮರುಚಕ್ರೀಕರಣಗೊಳ್ತಕ್ಕಂಥ 3 ಪ್ರಕ್ರಿಯೆಗಳು ಯಾವುವು ಅನ್ನೋದನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಅಮೋನೀಕರಣ ಕ್ರಿಯೆ. ಅಮೋನೀಕರಣ ಕ್ರಿಯೆ ಅಂದರೆ ನೋಡಿ, ಅಮೋನೀಕರಿಸುವಂಥ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರ್ತವೆ. ಈ ಅಮೋನೀಕರಿಸುವಂಥ ಬ್ಯಾಕ್ಟೀರಿಯಾಗಳೇನು ಮಾಡ್ತವೆ, ಪ್ರೋಟೀನನ್ನು ಅಮೋನಿಯಾ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಇದರ ನಂತರ ಎರಡನೇ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಎರಡನೇ ಪ್ರಕ್ರಿಯೆಯನ್ನು ನಾವು ನೈಟ್ರೀಕರಣ ಅಂತ ಕರಿತೀವಿ. ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೀಕರಿಸುವಂತಹ ಬ್ಯಾಕ್ಟೀರಿಯಾಗಳಾಗಿರ್ತಕ್ಕಂತಹ ನೈಟ್ರೋಸೋಮೋನಾಸ್ ಮತ್ತು ನೈಟ್ರೋಬ್ಯಾಕ್ಟರ್ ಇವುಗಳು ಅಮೋನಿಯಾವನ್ನು ನೈಟ್ರೈಟ್ ಮತ್ತು ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಈ ಪ್ರಕ್ರಿಯೆಯನ್ನೇ ನಾವು ನೈಟ್ರೀಕರಣ ಅಂತೀವಿ. ಇದರ ನಂತರ ಮೂರನೇ ಪ್ರಕ್ರಿಯೆ ಡಿನೈಟ್ರೀಕರಣ. ಇದು ಕೊನೆಯ ಪ್ರಕ್ರಿಯೆ, ಮರುಚಕ್ರೀಕರಣದಲ್ಲಿ ಕೊನೆಯ ಪ್ರಕ್ರಿಯೆ ಡಿನೈಟ್ರೀಕರಣ. ಇಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಸೂಡೋಮೋನಾಸ್ನಂತಹ ಕೆಲವು ಬ್ಯಾಕ್ಟೀರಿಯಾಗಳು ನೈಟ್ರೇಟನ್ನು ಮತ್ತೆ ವಾಪಸ್ ವಾತಾವರಣದ ನೈಟ್ರೋಜನ್ ಅನಿಲ ರೂಪಕ್ಕೆ ಅಪಕರ್ಷಿಸ್ತವೆ. ಇದರಿಂದ ಮತ್ತೆ ನೈಟ್ರೋಜನ್ ಅನಿಲ ವಾಪಸ್ ವಾತಾವರಣಕ್ಕೆ ಬರುತ್ತೆ. ಈ ರೀತಿ ನೈಟ್ರೋಜನ್ ಚಕ್ರ ನಿರಂತರವಾಗಿ ಪರಿಸರದಲ್ಲಿ, ಜೀವಗೋಳದಲ್ಲಿ ನಡೀತಾ ಇರ್ತದೆ. ಮುಂದೆ ಕಾರ್ಬನ್ ಚಕ್ರ. ಕಾರ್ಬನ್ ಚಕ್ರದ ಬಗ್ಗೆ, ಕಾರ್ಬನ್ ಪ್ರಮುಖವಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿ ಇದೆ. ಇದು ಕಾರ್ಬನ್ನಿನ ಪ್ರಮುಖ ಸಂಗ್ರಹ ಮೂಲ ಯಾವುದಪ್ಪ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್. ಈ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ನೇರವಾಗಿ ಹೀರ್ಕೊಳ್ತವೆ, ಹೀರ್ಕೊಂಡು ಆಹಾರವನ್ನು ತಯಾರಿಸ್ತವೆ. ಆ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಕಾರ್ಬನ್ ಚಕ್ರದಲ್ಲಿ ಸ್ಥಿರೀಕರಣ ಕ್ರಿಯೆ ಯಾವುದಪ್ಪ ಅಂದರೆ ಅದು ದ್ಯುತಿ ಸಂಶ್ಲೇಷಣೆ. ಅಂದರೆ ಸಂಗ್ರಹ ಮೂಲದಲ್ಲಿ ಏನು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿ ಇದೆ, ಆ ಕಾರ್ಬನ್ ಡೈಆಕ್ಸೈಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಸ್ಯಗಳಿಗೆ ಬರುತ್ತೆ. ನಂತರ ಸಸ್ಯಗಳು ಆಹಾರವನ್ನು ತಯಾರಿಸ್ತವೆ. ಆ ಆಹಾರ ಸರಪಳಿಯ ಮೂಲಕ ಪ್ರಾಣಿಗಳಿಗೆ ವರ್ಗಾವಣೆ ಆಗ್ತದೆ. ಅದನ್ನು ನೋಡೋಣ. ಇಲ್ಲಿ ನೋಡಿ, ಇದು ಕಾರ್ಬನ್ ಚಕ್ರದ ರೇಖಾನಕ್ಷೆ ಪುಸ್ತಕದಲ್ಲೂ ಇದೆ, ನೀವು ಇದನ್ನು ಗಮನಿಸ್ಬೋದು. ಮುಂದೆ ಕಾರ್ಬನ್ ಸ್ಥಿರೀಕರಣ ಹೇಗಾಗುತ್ತೆ ಅದನ್ನು ಈಗಾಗಲೇ ಹೇಳಿದೆ. ಯಾವ ಕ್ರಿಯೆ ಮೂಲಕ ಕಾರ್ಬನ್ ಸ್ಥಿರೀಕರಣಗೊಳ್ಳುತ್ತೆ? ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯಲ್ಲಿ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯ ಮೂಲಕ ಏನು ಮಾಡ್ತವೆ, ವಾತಾವರಣದ ಕಾರ್ಬನ್ ಡೈಆಕ್ಸೈಡನ್ನು ಸ್ಥಿರೀಕರಿಸಿ ಸಾವಯವ ಆಹಾರ, ಮೊದಲಿಗೆ ಗ್ಲೂಕೋಸ್ ರೂಪಕ್ಕೆ ಬರುತ್ತೆ. ಗ್ಲೂಕೋಸ್ನಿಂದ ಬಹುಶರ್ಕರ, ಪಿಷ್ಟ, ಸೆಲ್ಯುಲೋಸ್ ಈ ರೀತಿಯ ಕಾರ್ಬೋಹೈಡ್ರೇಟ್ಗಳೆಲ್ಲ ಉಂಟಾಗ್ತವೆ. ಈ ಸಾವಯವ ಆಹಾರ ಪದಾರ್ಥಗಳು ಮುಂದೆ ಆಹಾರ ಸರಪಳಿಯ ಮೂಲಕ ಪ್ರಾಣಿಗಳಿಗೆ ವರ್ಗಾವಣೆ ಆಗ್ತವೆ. ಇದು ಕಾರ್ಬನ್ ಚಕ್ರದ ಸ್ಥಿರೀಕರಣ ಕ್ರಿಯೆ ಆಯಿತು. ಈಗ ಕಾರ್ಬನ್ ಚಕ್ರದಲ್ಲಿ ಮರುಚಕ್ರೀಕರಣ ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಕಾರ್ಬನ್ ಚಕ್ರದಲ್ಲಿ ಮರುಚಕ್ರೀಕರಣ ಪ್ರಮುಖವಾಗಿ 3 ಕ್ರಿಯೆಗಳ ಮೂಲಕ ಆಗುತ್ತೆ. ಆ 3 ಕ್ರಿಯೆಗಳು ಯಾವುವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಉಸಿರಾಟ. ಎಲ್ಲ ಜೀವಿಗಳು, ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಸೂಕ್ಷ್ಮಾಣುಜೀವಿಗಳಿರ್ಬೋದು, ಎಲ್ಲ ಜೀವಿಗಳು ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ. ಅದೇ ಥರ ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತ ನಂತರ ಏನಾಗುತ್ತೆ, ಅವುಗಳ ದೇಹವು ಮಣ್ಣಿನಲ್ಲಿರ್ತಕ್ಕಂಥ ವಿಘಟಕ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಕೊಳೆಯುವಿಕೆ ಅಥವಾ ವಿಘಟನೆಯ ಕ್ರಿಯೆಗೆ ಒಳಗಾಗ್ತದೆ. ಆ ವಿಘಟನೆಯ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ನಂತರ ಫಾಸಿಲ್ ಇಂಧನಗಳು ಅಂದರೆ ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಈ ಇಂಧನಗಳ ದಹನ ಕ್ರಿಯೆಯಿಂದಲೂ ಏನಾಗುತ್ತೆ, ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಜೊತೆಗೆ ಜ್ವಾಲಾಮುಖಿ ಸ್ಫೋಟದಲ್ಲಿಯೂ ಸಹ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ಮಕ್ಕಳೇ, ಈಗ ಜಾಗತಿಕ ತಾಪಮಾನ ಏರಿಕೆ ಅಥವಾ ಹಸಿರುಮನೆ ಪರಿಣಾಮದ ಬಗ್ಗೆ ನಾವು ಚರ್ಚೆ ಮಾಡೋಣ.
ನೋಡಿ, ದಹನ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ನಾವು ಕೈಗಾರಿಕೆಗಳಲ್ಲಿ, ವಾಹನಗಳಲ್ಲಿ ಯಥೇಚ್ಛವಾಗಿ ಕಲ್ಲಿದ್ದಲು, ಪೆಟ್ರೋಲಿಯಂ ತೈಲಗಳನ್ನು ಬಳಸ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಪ್ರಪಂಚದಾದ್ಯಂತ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಮಿತಿಮೀರಿ ವಾತಾವರಣಕ್ಕೆ ಸೇರ್ತಾ ಇದೆ ಅಲ್ವಾ. ಈ ರೀತಿ ದಹನ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಜೌಗು ಪ್ರದೇಶಗಳಲ್ಲಿ ಬಿಡುಗಡೆ ಆಗ್ತಕ್ಕಂಥ ಮೀಥೇನ್ ಅಂತಹ ಕೆಲವು ಅನಿಲಗಳು ಏನು ಮಾಡ್ತವೆ ಅಂದರೆ ಭೂಮಿಯಿಂದ ಹೊರ ಹೋಗ್ತಕ್ಕಂಥ ಉಷ್ಣ ವಿಕಿರಣಗಳನ್ನು ಹೀರ್ಕೊಳ್ತವೆ. ಈ ರೀತಿ ಭೂಮಿಯಿಂದ ಹೊರ ಹೋಗ್ತಕ್ಕಂಥ ಉಷ್ಣ ವಿಕಿರಣಗಳನ್ನು ಹೀರಿಕೊಂಡು ಭೂಮಿಯ ಸರಾಸರಿ ತಾಪಮಾನವನ್ನು ಹೆಚ್ಚಿಸ್ತವೆ. ಈ ಒಂದು ವಿದ್ಯಮಾನವನ್ನೇ ನಾವು ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಂತೆ ಏನಾಗ್ತಾ ಇದೆ, ಜಾಗತಿಕ ತಾಪಮಾನದ ಏರಿಕೆ ಉಂಟಾಗ್ತಾ ಇದೆ. ಇದರ ದುಷ್ಪರಿಣಾಮಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನೀವು ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ತೀರಾ. ಮಕ್ಕಳೇ, ಆಕ್ಸಿಜನ್ ಚಕ್ರ ನೋಡೋಣ. ಆಕ್ಸಿಜನ್ ಅನಿಲ ರೂಪದಲ್ಲಿ ಇದೆ. ಸುಮಾರು 21% ಅನಿಲ ರೂಪದಲ್ಲಿ ಆಕ್ಸಿಜನ್ ವಾತಾವರಣದಲ್ಲಿದೆ. ಈ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಮೊದಲಿಗೆ ಉಸಿರಾಟ ಕ್ರಿಯೆಯಲ್ಲಿ, ಎಲ್ಲ ಜೀವಿಗಳು ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಬಳಸ್ಕೊಳ್ತವೆ ಅಲ್ವಾ. ಈ ಆಕ್ಸಿಜನನ್ನು ಹೀರ್ಕೊಂಡು ಉಸಿರಾಟ ಕ್ರಿಯೆಯಲ್ಲಿ ನಂತರ ಜೀವಿಗಳ ದೇಹವನ್ನು ಪ್ರವೇಶಿಸಿದಂತಹ ಆಕ್ಸಿಜನ್ ನಂತರ ಹೇಗೆ ವಾತಾವರಣಕ್ಕೆ ವಾಪಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಎಲ್ಲ ಜೀವಿಗಳು ಆಕ್ಸಿಜನನ್ನು ಹೀರ್ಕೊಂಡು ನಂತರ ಆ ಆಕ್ಸಿಜನನ್ನು ಬಳಸ್ಕೊಂಡು ವಿವಿಧ ಸಾವಯವ ಆಹಾರಗಳನ್ನು ಸಸ್ಯಗಳು ತಯಾರಿಸ್ತವೆ. ಸಸ್ಯಗಳಿಂದ ಪ್ರಾಣಿಗಳಿಗೆ ಅದು ವರ್ಗಾವಣೆ ಆಗ್ತದೆ. ಪ್ರಾಣಿಗಳಲ್ಲಿಯೂ ಆಕ್ಸಿಜನ್ ಇದ್ದೇ ಇರ್ತದೆ. ಸಾವಯವ ಸಂಯುಕ್ತಗಳಲ್ಲಿ ಬಹುತೇಕ ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಪ್ರಮುಖವಾಗಿ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ ಈ 3 ಮೂಲವಸ್ತುಗಳು ಇದ್ದೇ ಇರ್ತವೆ ಅಲ್ವಾ. ನಂತರ ಈ ಆಕ್ಸಿಜನ್ ಮತ್ತೆ ಸಂಗ್ರಹ ಮೂಲಕ್ಕೆ, ವಾತಾವರಣಕ್ಕೆ ಹೇಗೆ ಬಿಡುಗಡೆಯಾಗುತ್ತೆ, ಯಾವ ಕ್ರಿಯೆ ಮೂಲಕ ಬಿಡುಗಡೆಯಾಗುತ್ತೆ ಅಂದರೆ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಅಲ್ವಾ. ಇಲ್ಲಿ ನೋಡ್ರಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಕ್ಸಿಜನ್ ಚಕ್ರದಲ್ಲಿ ಒಂದು ಮರುಚಕ್ರೀಕರಣ ಕ್ರಿಯೆ, ಕಾರ್ಬನ್ ಚಕ್ರದಲ್ಲಿ ಅದು ಸ್ಥಿರೀಕರಣ ಕ್ರಿಯೆ ಆಗಿತ್ತು ಅಲ್ವಾ. ಇಲ್ಲಿ ವ್ಯತ್ಯಾಸವನ್ನು ಗಮನಿಸಿ ಮಕ್ಕಳೇ. ಈ ರೀತಿ ಆಕ್ಸಿಜನ್ ಚಕ್ರ ನಿರಂತರವಾಗಿ ಜೀವಗೋಳದಲ್ಲಿ ನಡೀತಾ ಇರ್ತದೆ. ವಾತಾವರಣದಲ್ಲಿನ ಆಕ್ಸಿಜನ್ 3 ಪ್ರಕ್ರಿಯೆಗಳಿಂದ ಬಳಸಲ್ಪಡ್ತದೆ. ಅವು ಉಸಿರಾಟ ಕ್ರಿಯೆ, ದಹನ ಕ್ರಿಯೆ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗಲು ಆಕ್ಸಿಜನ್ ಅವಶ್ಯಕತೆ ಇದೆ. ಇನ್ನು ಆಕ್ಸಿಜನ್ ಮತ್ತೆ ವಾತಾವರಣಕ್ಕೆ ಮರುಚಕ್ರೀಕರಣಗೊಳ್ಳುವುದು ಕೇವಲ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಮಾತ್ರ. ಇದು ಪ್ರಕೃತಿಯಲ್ಲಿ ಆಕ್ಸಿಜನ್ ಚಕ್ರವನ್ನು ರೂಪಿಸ್ತದೆ. ಮಕ್ಕಳೇ, ಈಗ ಓಝೋನ್ ಪದರ ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಅಕ್ಟೋಬರ್ 1980ರಲ್ಲಿ ಅಂಟಾರ್ಕ್ಟಿಕಾ ಮೇಲಿನ ಓಝೋನ್ ಪದರ 80ರಲ್ಲಿದೆ, 85ರಲ್ಲಿದೆ, 90ರಲ್ಲಿದೆ. 3 ಸೂಕ್ಷ್ಮವಾಗಿ ಗಮನಿಸಿ. 1980ರಲ್ಲಿ ಅಲ್ಲಿ ನೀವೆಲ್ಲೂ ಕೆನ್ನೇರಳೆ ಬಣ್ಣವನ್ನು ಕಾಣೋದಿಲ್ಲ. ಅಲ್ಲಿ ಕೇವಲ ನಿಮಗೆ ನೇರಳೆ ಬಣ್ಣ ಅಷ್ಟೇ ಕಾಣ್ತಾ ಇದೆ. ಕೆನ್ನೇರಳೆ ಅಂದರೆ ಕೆಂಪು ನೇರಳೆ ಬಣ್ಣ ಕಾಣ್ತಾ ಇಲ್ಲ. 1985ಕ್ಕೆ ಬಂದರೆ ಅಲ್ಲಿ ಕೆನ್ನೇರಳೆ ಬಣ್ಣ ಕಾಣಿಸ್ತಾ ಇದೆ. ಇನ್ನು 1990ರಲ್ಲಿ ಆ ಕೆನ್ನೇರಳೆ ಬಣ್ಣದ ವ್ಯಾಪ್ತಿ ಮತ್ತಷ್ಟು ಜಾಸ್ತಿ ಆಗಿದೆ ಅಲ್ವಾ. ಇದು ಏಕೀಗಾಗಿದೆ ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ. ಓಝೋನ್ ಪದರ ಅಂದ್ರೇನು, ಅದು ಹೇಗೆ ರೂಪುಗೊಂಡಿದೆ ಅನ್ನೋದನ್ನು ಚರ್ಚೆ ಮಾಡೋಣ. ಓಝೋನ್ O3 ಅದು ಅಂದರೆ ಆಕ್ಸಿಜನ್ನ 3 ಪರಮಾಣುಗಳಿಂದ ರಚನೆಯಾಗಿರ್ತಕ್ಕಂತಹ ಒಂದು ಅಣು, ತ್ರಿಪರಮಾಣೀಯ ಅಣು ಓಝೋನ್. ಇದು ವಾತಾವರಣದ ಕೆಳಗಿನ ಸ್ತರದಲ್ಲಿ ಬರೋದಿಲ್ಲ. ಕೆಳಗಿನ ಸ್ತರದಲ್ಲಿ ಕೇವಲ ಅನಿಲ ರೂಪದ ಆಕ್ಸಿಜನ್, O2 ರೂಪದ ಆಕ್ಸಿಜನ್ ಮಾತ್ರ ಇದೆ. ವಾತಾವರಣದ 2ನೇ ಸ್ತರವಾಗಿರ್ತಕ್ಕಂಥ ಸ್ತರವಲಯ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಆ ಸ್ಟ್ರಾಟೋಸ್ಪಿಯರ್ನಲ್ಲಿ ಸ್ತರವಲಯದಲ್ಲಿ ಈ ಓಝೋನ್ ಇದೆ. ಇದು
ಕೆಳಗಿನ ಪದರದಲ್ಲಿ ಏನಾದರೂ ಇದ್ದರೆ ಅದು ಒಂದು ಮಾಲಿನ್ಯಕಾರಕ, ವಿಷಾನಿಲ ಓಝೋನ್. ಆದರೆ ಅದು ಸ್ತರವಲಯದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸಿರ್ತಕ್ಕಂಥ ಒಂದು ಅನಿಲವಾಗಿದೆ. ನೋಡೋಣ, ಈ ಸ್ತರವಲಯ ಅಥವಾ ಸ್ಟ್ರಾಟೋಸ್ಪಿಯರ್ನಲ್ಲಿ ಇರತಕ್ಕಂತಹ ಓಝೋನ್ ಪದರ ಸೂರ್ಯನಿಂದ ಬರ್ತಕ್ಕಂಥ ಅಪಾಯಕಾರಿಯಾದಂಥ ನೇರಳಾತೀತ ಕಿರಣಗಳನ್ನು ಹೀರ್ಕೊಂಡ್ಬಿಟ್ಟು ಭೂಮಿಯ ಮೇಲಿನ ಜೀವಿಗಳಿಗೆ ರಕ್ಷಣೆಯನ್ನು ಒದಗಿಸ್ತದೆ. ಇದು ಓಝೋನ್ ಪದರದ ಪ್ರಾಮುಖ್ಯತೆ. ಈ ಓಝೋನ್ ಪದರ ಇತ್ತೀಚಿನ ದಿನಗಳಲ್ಲಿ ವಾಯುಮಾಲಿನ್ಯದಿಂದಾಗಿ ಏನಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ವಾಯುಮಾಲಿನ್ಯಕಾರಕವಾಗಿರ್ತಕ್ಕಂಥ ಕ್ಲೋರೋಫ್ಲೋರೋಕಾರ್ಬನ್ ಅಂತ ಕರಿತೀವಿ. ಈ ರೆಫ್ರಿಜರೇಟರ್ಗಳಲ್ಲಿ, ಹವಾನಿಯಂತ್ರಕಗಳಲ್ಲಿ ಈ ಕ್ಲೋರೋಫ್ಲೋರೋಕಾರ್ಬನ್ ಅನ್ನೋ ಒಂದು ಅನಿಲ ಬಿಡುಗಡೆ ಆಗ್ತಾ ಇರುತ್ತೆ. ಈ ಅನಿಲ ಮೇಲೆ ಹೋಗಿ ಸ್ತರವಲಯವನ್ನು ಸೇರಿದಾಗೇನ ಏನು ಮಾಡುತ್ತೆ, ಇದು ಓಝೋನ್ನೊಂದಿಗೆ ವರ್ತಿಸಿ ಓಝೋನ್ ಪದರವನ್ನು ಓಝೋನ್ ಅಣುವನ್ನು ವಿಘಟನೆ ಮಾಡ್ತದೆ. ಹಾಗಾಗಿ ಓಝೋನ್ ಪದರದಲ್ಲಿ ರಂಧ್ರಗಳು ಉಂಟಾಗ್ತವೆ. ನೀವು ಮಕ್ಕಳೇ, ಇದುವರೆಗೂ ನಾವೇನು ಚರ್ಚೆ ಮಾಡಿದ್ವು ಆ ಚರ್ಚೆ ಮಾಡಿದಂಥ ಅಂಶಗಳ ಪುನರಾವಲೋಕನ ಮಾಡೋಣ. ನೋಡಿ, ಕೆಳಗಿನ ಯಾವ ಅಂಶ ಮಣ್ಣಿನ ರಚನೆಗೆ ಕಾರಣವಾಗುವುದಿಲ್ಲ? ಸೌರಶಕ್ತಿ, ನೀರು, ವಾತಾವರಣದ ಒತ್ತಡ, ಗಾಳಿ. ವಾತಾವರಣದ ಒತ್ತಡ. ಎರಡನೇ ಪ್ರಶ್ನೆ ನೋಡೋಣ. ಸಸ್ಯಗಳು ನೈಟ್ರೋಜನ್ ಪೋಷಕಾಂಶವನ್ನು ಈ ರೂಪದಲ್ಲಿ ಹೀರಿಕೊಳ್ಳುತ್ತವೆ. ಯಾವ ರೂಪದಲ್ಲಿ ಹೀರಿಕೊಳ್ಳುತ್ತವೆ? ಗಮನಿಸಿ ಆಪ್ಷನ್ಸ್ಗಳನ್ನ. ಅಣುರೂಪದ ನೈಟ್ರೋಜನ್, ನೈಟ್ರೇಟ್, ನೈಟ್ರಿಕ್ ಆಮ್ಲ, ಸಯನೈಡ್. ಉತ್ತರ ಯಾವುದಿರ್ಬೋದು? ಓಕೆ, ನಿಮ್ಮ ಊಹೆ ಸರಿಯಾಗಿದೆ. ಉತ್ತರ ನೈಟ್ರೇಟ್. ಸಸ್ಯಗಳು ನೈಟ್ರೇಟ್ ರೂಪದಲ್ಲಿ ನೈಟ್ರೋಜನನ್ನು ಹೀರಿಕೊಳ್ತವೆ. ಇನ್ನು ರಸಪ್ರಶ್ನೆ 3. ಓಝೋನ್ ಪದರ ಶಿಥಿಲಗೊಳ್ಳಲು ಕಾರಣವಾಗುವ ವಾಯುಮಾಲಿನ್ಯಕಾರಕ ಯಾವುದು? ಇವಾಗ ತಾನೇ ಚರ್ಚೆ ಮಾಡಿದ್ದೀವಿ ನಾವು. ಓಝೋನ್ ಪದರ ಶಿಥಿಲಗೊಳ್ಳಲು ಕಾರಣವಾಗುವ ವಾಯುಮಾಲಿನ್ಯಕಾರಕ: ಎ ಕ್ಲೋರೋಫ್ಲೋರೋಕಾರ್ಬನ್, ಬಿ ಕಾರ್ಬನ್ ಮಾನಾಕ್ಸೈಡ್, ಸಿ ಸಲ್ಫರ್ ಡೈಆಕ್ಸೈಡ್, ಡಿ ಸೀಸದ ಆವಿ. ಉತ್ತರ ನೋಡೋಣ ಮಕ್ಕಳ. ಓಕೆ, ನಿಮ್ಮ ಊಹೆ ಸರಿಯಾಗಿದೆ. ಉತ್ತರ ಕ್ಲೋರೋಫ್ಲೋರೋಕಾರ್ಬನ್. ಮಕ್ಕಳೇ, ಈ ಅವಧಿಯಲ್ಲಿ ನೀವೇನೇನು ಕಲ್ತ್ರಿ ಪುನರಾವಲೋಕನ ಮಾಡ್ಕೊಳ್ಳಿ. ಪಠ್ಯಪುಸ್ತಕದಲ್ಲಿ ಒಮ್ಮೆ ಓದಿ. ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಸ್ಯಗಳನ್ನು ಪೋಷಣೆ ಮಾಡ್ತವೆ. ಈ ಪೋಷಕಾಂಶಗಳು ಜೀವಭೂ ರಾಸಾಯನಿಕ ಚಕ್ರಗಳ ಮೂಲಕ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಚಕ್ರೀಯವಾಗಿ ಚಲಿಸುತ್ತವೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವು. ಮತ್ತು ಪರಿಸರ ಮಾಲಿನ್ಯದಿಂದಾಗಿ ಜಾಗತಿಕ ತಾಪಮಾನ ಏರಿಕೆ ಅಥವಾ ಹಸಿರುಮನೆ ಪರಿಣಾಮ ಮತ್ತು ಓಝೋನ್ ಪದರ ನಾಶದಂತಹ ವೈಪರೀತ್ಯಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಮಕ್ಕಳೇ, ಈಗ ಕೊನೆಯದಾಗಿ ಗೃಹ ಕಾರ್ಯಕ್ಕೆ ಬರೋಣ. ಇಲ್ಲಿ ಕೊಟ್ಟಂಥ ಗೃಹ ಕಾರ್ಯವನ್ನು 4 ಪ್ರಶ್ನೆಗಳಿದ್ದಾವೆ. ಈ 4 ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸಲೇಬೇಕು. 1ನೇ ಪ್ರಶ್ನೆ, ಮಣ್ಣಿನ ರಚನೆಗೆ ಕಾರಣವಾಗುವ ಅಂಶಗಳನ್ನು ವಿವರಿಸಿ. 2ನೇ ಪ್ರಶ್ನೆ, ನೈಟ್ರೋಜನ್ ಚಕ್ರದ ರೇಖಾನಕ್ಷೆಯನ್ನು ಬರೆಯಿರಿ. 3ನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ ಜೈವಿಕ ಘಟಕಗಳಿಗೆ ಹೇಗೆ ಸ್ಥಿರೀಕರಣಗೊಳ್ಳುತ್ತದೆ? ಮತ್ತು ಕೊನೆಯ ಪ್ರಶ್ನೆ, ಓಝೋನ್ ಪದರದ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮಕ್ಕಳೇ, ಇದುವರೆಗೂ ಸಾವಧಾನದಿಂದ ಪಾಠವನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ತಿಳಿಸಿ ನನ್ನ ಈ ಒಂದು ಅವಧಿಯನ್ನು ಮುಗಿಸ್ತಾ ಇದ್ದೀನಿ.